ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ಗೆ ಸ್ವಾಗತ. ಬರದ ನಾಡು ಅಂತಲೇ ಗುರುತಿಸಿಕೊಂಡಿರುವ ಆ ಜಿಲ್ಲೆಯಲ್ಲಿ ಈಗ ಹೊಸ ಕ್ರಾಂತಿ ಆರಂಭವಾಗಿದೆ. ನೀರಿನ ಕೊರತೆ, ಬಿಸಿಲಿನ ತಾಪಮಾನ ನಡುವೆಯೂ ಯುವ ರೈತನೊಬ್ಬ ಆಪಲ್ ಬೆಳೆದು ಎಲ್ಲರ ಗಮನ ಸೆಳೆದಿದ್ದಾನೆ. ಸಾಮಾನ್ಯವಾಗಿ ಹಿಮ ಪ್ರದೇಶಗಳಲ್ಲಿ ಬೆಳೆಯುವ ಆಪಲ್ ಹಣ್ಣು ಈಗ ಬರದ ನಾಡಿನ ಮಣ್ಣಲ್ಲೂ ಫಲ ನೀಡಿದ್ದು ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಹಾಗಿದ್ರೆ ಯಾರು ಆ ಯುವ ರೈತ? ಹೇಗಿದೆ ಆಪಲ್ ತೋಟ? ಈ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಣ್ಣ, ನನ್ನ ಹೆಸರು ಅಡ್ಡಗಲ್ ಅನಿಲ್ ಅಂತ ಹೇಳ್ಬಿಟ್ಟು, ಚಿಕ್ಕಬಳ್ಳಾಪುರ ಅಡ್ಡಗಲ್ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ನಮ್ಮದು. ಅಣ್ಣ, ನಮ್ಗೆ ಮೊದಲಿಂದ ಕೂಡ ನಾವು ಆಪಲ್ ಬೆಳಿಬೇಕಂತ ಏನೋ ಒಂದು ಆಸೆ ಇರೋವಂಥದ್ದು. ತದನಂತರ ಯೂಟ್ಯೂಬ್ ನೋಡ್ತಾ ಇದ್ದ ಸಂದರ್ಭದಲ್ಲಿ ಆಪಲ್ ಗಿಡಗಳು ಎಲ್ಲಿ ಸಿಗ್ತದೆ, ಯಾವ ರೀತಿ ಬೆಳಿಬೇಕು ಅಂತ ನಾವು ಚೆಕ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಆಗಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಶಶಣ್ಣ ಅವರು, ಆರಾಧ್ಯನ ಹೆಸರು. ಅವ್ರಿಗೆ ಕಾಲ್ ಮಾಡಿ ನಾನು, ಅಣ್ಣ ಈ ರೀತಿ ಆಪಲ್ ಗಿಡಗಳು ಬೇಕು ಅಂದರು, ಎಷ್ಟು ಗಿಡ ಬೇಕು ಅಂದರು, ನನಗೆ ಒಂದು 200ರಿಂದ 400 ಗಿಡ ಬೇಕು ಅಂತ ಹೇಳಿದೆ. ಸರಿ ಕೊಡ್ತೀನಪ್ಪ ಅಂತ ಹೇಳಿದ್ರು. ತದನಂತರ ಒಂದು ತಿಂಗಳು ಕಾಲ ಕಾಂಟ್ಯಾಕ್ಟಲ್ಲಿ ಇದ್ದು, ತದನಂತರ ಗಿಡಗಳನ್ನು ತೆಗೆದುಕೊಂಡು ನಾವು ನಾಟಿ ಕೂಡ ಮಾಡಿದ್ವಿ. ಸಣ್ಣ ಬರೀ ನಾಟಿ ಮಾಡಿ ನಾವು ಬರೀ ಗೊಬ್ಬರಗಳು ಹಾಕಿ ನೀರು ಬಿಟ್ಕೊಂಡು ಕಾಲ ಹಾಕಿದ್ರೆ ಕಾಯಿ ಬರಲ್ಲ. ಬಟ್ ಮಗುನ್ ಸಾಕ್ದಂಗೆ ಅವ್ನು ಸಾಕಿದ್ರೆ ಮಾತ್ರ, ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ, ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಸಾಕ್ಬೇಕು ಅವನ್ನ. ಇನ್ ಟೈಮ್ ಅವ್ರಿಗೆ ಏನೇನು ಫುಡ್ ಕೊಡಬೇಕು, ಯಾವ ರೀತಿ ನೀರುಗಳು ಬಿಡಬೇಕು ಅಲ್ಲೆಲ್ಲ ಮಾಡಿದಾಗ ಮಾತ್ರ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗ್ತೀವಿ. ಅದೇ ರೀತಿಯಾಗಿ ನಾವು ಕೂಡ ಮಾಡಿದ್ವಿ. ಏನಾದ್ರು ಡೌಟ್ಸ್ ಇದ್ದಾಗ ನಾವು ಶಿಕ್ಷಣ ಅವ್ರು ಕಾಲ್ ಮಾಡ್ತಾ ಇದ್ವಿ. ಅವರು ಕೂಡ ಮಾರ್ಗದರ್ಶನ ತಗೊಂಡು ನಾವು ಕಷ್ಟಪಟ್ವಿ. ಪಟ್ಟದ್ದಂಥ ಕಷ್ಟಕ್ಕೆ ಪ್ರತಿಫಲ ಕೂಡ ಸಿಕ್ಕಿದೆ. ಒಳ್ಳೆ ಫಸಲು ಬಂದಿದೆ. ನಮ್ಮ ಬರಪೀಡಿತ ಪ್ರದೇಶಗಳಲ್ಲಿ ಕೂಡ ನಾವು ಆಪಲ್ ಬೆಳಿಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ ಅಣ್ಣ. ತುಂಬ ಚೆನ್ನಾಗಿ ಫಸಲು ಬಂದಿದೆ, ಚೆನ್ನಾಗಿ ಟೇಸ್ಟ್ ಕೂಡ ಇನ್ನೂ ಇದೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ನಾವು ಬೆಳಿಬಹುದು ಆಪಲ್. ಒಂದು ಎಕರೆಗೆ 400 ಗಿಡ ನಾವು ಆಗ್ಬೋದು. ಸಾಲಿಂದ ಸಾಲಿಗೆ 11 ಅಡಿ ಇಟ್ಟಿದ್ದೀನಿ ನಾನು. ಗಿಡದಿಂದ ಗಿಡಕ್ಕೆ 10 ಅಡಿ ಇಟ್ಟಿದ್ದೀನಿ. ಮಧ್ಯದಲ್ಲಿ ಬೇಕಂದ್ರೆ ನಾವು ಬೇರೆ ತರ ಗಿಡಗಳು ಕೂಡ ನಾವು ನಾಟ್ಬೋದು. ಈಗ ನಾನು ಮಧ್ಯದಲ್ಲಿ ಚೆರಿ ಮತ್ತು ಸ್ಟಾರ್ ಫ್ರೂಟ್ಸ್ ಗಿಡಗಳು ಕೂಡ ನಾನು ಸೆಷನ್ ಅವ್ರ ಮಾರ್ಗದರ್ಶನ ತಗೊಂಡು ಹಾಕಿದ್ದೀನಿ. ಬೆಳಿಬಹುದಣ್ಣ, ಅದರಲ್ಲೇನು ಮೋಸ ಇಲ್ಲ. ಬರೀ ನಮ್ಮ ಹಿಮಾಚಲ ಪ್ರದೇಶ ಕಡೆ ಮತ್ತು ಕಾಶ್ಮೀರ ಕಡೆ ಮಾತ್ರ ಆಪಲ್ ಬೆಳೆಯೋದು ಅಂತಲ್ಲ, ನಮ್ಮ ಕರ್ನಾಟಕದಲ್ಲೂ ಕೂಡ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಭಾಗದಲ್ಲೂ ಕೂಡ ನಾವು ಆಪಲ್ ಅನ್ನ ನಾವು ಬೆಳಿಬಹುದು. ಎಸ್, ಹಸಿರು ಹೊದಿಕೆಯ ನಡುವೆ ಕೆಂಪು ಬಣ್ಣದಲ್ಲಿ ಕಂಗೊಳಿಸುತ್ತಿರುವ ಆಪಲ್ ಹಣ್ಣುಗಳು, ಕಣ್ಣಿಗೆ ಹಬ್ಬದಂತಿರುವ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಡಗಲ್ ಗ್ರಾಮದ ಅನಿಲ್ ಎಂಬ ಯುವ ರೈತನ ತೋಟದಲ್ಲಿ. ಕಡಿಮೆ ನೀರಿನಲ್ಲಿ ಹೊಸ ಪ್ರಯೋಗಕ್ಕೆ ಮುಂದಾದ ಯುವ ರೈತ ಸಾಂಪ್ರದಾಯಿಕ ಬೆಳೆ ಬಿಟ್ಟು ಆಪಲ್ ಬೆಳೆಗೆ ಕೈ ಹಾಕಿ ಯಶಸ್ಸು ಕಂಡಿದ್ದಾರೆ. ಆರಂಭದಲ್ಲಿ ಹಲವು ಮಂದಿ ಅನುಮಾನ ವ್ಯಕ್ತಪಡಿಸಿದ್ರು. ಇದೀಗ ಆಪಲ್ ಬೆಳೆದು ಫಲ ನೀಡುತ್ತಿರುವುದು ಸುತ್ತಮುತ್ತಲಿನ ರೈತರ ಅಚ್ಚರಿಗೆ ಕಾರಣವಾಗಿದೆ. ಅಡಗಲ್ ಗ್ರಾಮದಲ್ಲಿರುವ ತನ್ನ 1 ಎಕರೆ ಜಮೀನಿನಲ್ಲಿ 5-6 ಲಕ್ಷ ಹಣ ಖರ್ಚು ಮಾಡಿ 400 ಆಪಲ್ ಗಿಡಗಳನ್ನು ನೆಟ್ಟು 1.5 ವರ್ಷ ಮಕ್ಕಳಂತೆ ಸಾಕಿ ಸಲಹಿದ್ದಾರೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಆಪಲ್ ಬೆಳೆಯನ್ನು ಬೆಳೆದು ಯಶಸ್ಸು ಕಂಡು ಬೇರೊಬ್ಬ ರೈತರಿಗೆ ಮಾದರಿಯಾಗಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಶಶಿಕುಮಾರ್ ಎಂಬುವರ ಬಳಿ ಕಾಶ್ಮೀರ ತಳಿಯ ಆಪಲ್ ಸಸ್ಯಗಳನ್ನು ತಂದು ನೆಟ್ಟಿದ್ರು. ಈ ವಿಶೇಷ ತಳಿಯ ಆಪಲ್ ಗಿಡಗಳನ್ನು ಹೊರ ರಾಜ್ಯದಿಂದ ತರಿಸಿ ನೆಟ್ಟಿದ್ದ ರೈತ ಡ್ರಿಪ್ ನೀರಾವರಿ ಮೂಲಕ ತೋಟ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅತಿ ಕಡಿಮೆ ನೀರಿನ ಬಳಕೆಯಲ್ಲೂ ಉತ್ತಮ ಇಳುವರಿ ಪಡೆಯಬಹುದೆಂದು ರೈತರು ಹೇಳುತ್ತಿದ್ದು, ಕೃಷಿಯಲ್ಲಿ ಹೊಸ ಪ್ರಯೋಗಗಳಿಗೆ ಯುವಕರು ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ರೈತನ ಸಾಧನೆ ನೋಡಲು ಸುತ್ತಮುತ್ತಲಿನ ರೈತರು ಸಹ ತೋಟಕ್ಕೆ ಭೇಟಿ ನೀಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಒಟ್ಟಾರೆ ಬರದ ನಡುವೆ ಕೃಷಿ ಕೈಬಿಡುತ್ತಿರುವ ಯುವಕರಿಗೆ ಚಿಕ್ಕಬಳ್ಳಾಪುರದ ಈ ಯುವ ರೈತ ಅನಿಲ್ ಮಾದರಿಯಾಗಿದ್ದು, ಹೊಸ ತಂತ್ರಜ್ಞಾನ ಮತ್ತು ಭಿನ್ನ ಬೆಳೆಗಳ ಮೂಲಕ ಕೃಷಿಯಲ್ಲೂ ಯಶಸ್ಸು ಸಾಧಿಸಬಹುದು ಅನ್ನೋದನ್ನ ತೋರಿಸಿದ್ದಾರೆ. ಬರದ ನಾಡಿನಲ್ಲೂ ಹೊಸ ಪ್ರಯೋಗದ ಮೂಲಕ ಆಪಲ್ ಬೆಳೆದು ಸೈ ಎನಿಸಿಕೊಂಡಿರುವ ಯುವ ರೈತನ ಸಾಧನೆ ಇದೀಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಇದು ಅನ್ನ ವೆರೈಟಿ ಸ್ವಲ್ಪ ಹಸಿಕ ಇದೆ, ಬಟ್ ಹಣ್ಣು ಆಗ್ತದೆ. ಇದು ಡಾರ್ಸೆಟ್ ಗೋಲ್ಡ್ ಕಾಂಬಿನೇಷನ್ಗೆ ಹಾಕುವಂಥ ಗಿಡ. ಇದು 10 ಗಿಡಕ್ಕೆ 1 ಗಿಡ ಇದಿದ್ರೇ ಫಸಲು ಬರುವಂಥದ್ದು. ಇದು ಹಣ್ಣು ಆಗಿದೆ, ತಿನ್ನೋದಕ್ಕೆ ಸಕ್ಕರೆ ಇದ್ದಂಗೆ ಇರ್ತದೆ. ಇದು ಭಾರಿ ಸ್ವೀಟ್. ಇದು ನಮ್ಮ ಆಪಲ್ಗಿಂತ ತುಂಬ ಸ್ವೀಟ್ ಇರ್ತದೆ ಇದು.